ಹೆಲ್ತ್ ವಿಚಾರದಲ್ಲಿ ಗ್ರಹಗಳ ಮೇಲೆ ಬರ್ತಕ್ಕಂಥದ್ದು ಎರಡು ರೀತಿ ನಾವು ತಗೊಳ್ತೀವಿ. ಜ್ಯೋತಿಷ್ಯದಲ್ಲಿ ಎರಡು ರೀತಿ, ಮನೆಗಳು, ಗ್ರಹಗಳು, ಎರಡನ್ನೂ ನಾವು ಕಂಬೈನ್ ಮಾಡಬೇಕು. ಮನೆಗಳು ಯಾವುದು ಹೆಲ್ತ್ ಪ್ರಾಬ್ಲಮ್ ಕೊಡ್ತಕ್ಕಂಥದ್ದು? 6ನೇ ಮನೆ, 8ನೇ ಮನೆ, 12ನೇ ಮನೆ ನಮಗೆ ಆರೋಗ್ಯದಲ್ಲಿ ಸಮಸ್ಯೆ ಕೊಡುತ್ತೆ. 6, 8, 12ನೇ ಮನೆ. ಈ ಮನೆಗಳು ಬಂದಾಗ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ, ಅದ್ರ ಜೊತೆಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅಂತ ಸಂದರ್ಭದಲ್ಲಿ ಯಾವ ರೀತಿ ಕಾಯಿಲೆ ಅನ್ನೋದು ಸ್ವಲ್ಪ ಅಡ್ವಾನ್ಸ್ ಆಗಿ ನಾವು ಕಲಿಬೇಕಾಗುತ್ತೆ. ಇಂಥದ್ದೇ ಅಂತ ಅದು ರಿಸರ್ಚು, ಮತ್ತೆ ನಾವು ಗ್ರಹಗಳ ಮೇಲೆ ನೋಡಿ, ಮತ್ತೆ ದೃಷ್ಟಿಗಳ ಮೇಲೆ ಯಾವ ಜೊತೆ ಸೇರಿದ್ದಾರೆ, ಯಾವ ನಕ್ಷತ್ರದಲ್ಲಿದೆ ಅಂತ ನೋಡಿ ಅದು ಹೇಳೋ ಸೆಕೆಂಡ್ ಸಬ್ಜೆಕ್ಟ್. ಮೊದಲನೇ ಸಬ್ಜೆಕ್ಟ್ ಅಲ್ಲಿ ಆರೋಗ್ಯ ಚೆನ್ನಾಗಿದೆಯೋ ಇಲ್ವೋ, ಎಲ್ಲಿವರೆಗೂ ಈ ಸಮಸ್ಯೆ ಇದೆ ಅಂತಂದಿದ ತಕ್ಷಣ ಯಾವಾಗ 6ನೇ ಮನೆ, 8ನೇ ಮನೆ, 12ನೇ ಮನೆ ಬರುತ್ತೋ ಆ ಸಂದರ್ಭದಲ್ಲಿ ಒಂದು ಗಲಾಟೆಗಳಿರ್ತದೆ ಅಥವಾ ಒಂದು ಕಾಯಿಲೆ ಇರುತ್ತೆ. ಎರಡರಲ್ಲೊಂದು ಸಮಸ್ಯೆ ಕೊಡ್ತಕ್ಕಂಥ ಮನೆಗಳೇ 6, 8, 12. ಯಾವ ಮನುಷ್ಯನಿಗೆ ಅವನು ತಪ್ಪು ಮಾಡಿದಾನೋ ಅಥವಾ ತಪ್ಪು ಮಾಡಿಲ್ವೋ ಅದು ಎರಡನೇ ವಿಚಾರ. ಕರ್ಮಾನುಸಾರ 6ನೇ ಮನೆ, 8ನೇ ಮನೆ, 12ನೇ ಮನೆ ನನಗೂ ಆಗತ್ತೆ, ನಿಮಗೂ ಆಗತ್ತೆ, ಅದನ್ನು ಅನುಭವಿಸ್ಲೇ ತೀರಬೇಕು. ಇಷ್ಟು ಜನ ನಾವು ಅನುಭವಿಸ್ಬೇಕು ಅಂತಂದ್ರೆ ಅದು ಇದ್ದೇ ಇರುತ್ತೆ. ಅದು ಋಷಿಮುನಿಗಳಿಗೂ ಅನುಭವಿಸಿದ್ದಾರೆ, ಅದು ನಾವು ಹೇಳೋದು ಗೊತ್ತಿರೋದು. ಮಠದಲ್ಲಿರತಕ್ಕಂಥವ್ರು ಅನುಭವಿಸ್ಬೇಕು. ಮಠದಲ್ಲಿರ್ತಕ್ಕಂಥವ್ರಿಗೂ 8ನೇ ಮನೆ ಬಂದಾಗ ಆಪಾದನೆ ಬರುತ್ತೆ. ಆಪಾದನೆ ಬಂದಾದ್ಮೇಲೆ ಅದು ನಿರಪರಾಧಿ ಅಂತ ಆಮೇಲೆ ಹೇಳ್ತಾರೆ, ಅದು ಡ್ಯಾಮೇಜ್ ಆಗೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ನಾವು ಆರ್ಮಿ ಅಥವಾ ನೇವಿಗೆ ಸೇರಬೇಕು ಅಂದರೆ ನಮ್ಮ ಟ್ರೈನಿಂಗು ಕಠಿಣ ಪರಿಶ್ರಮದಲ್ಲಿ ಟ್ರೈನಿಂಗ್ ಆಗೇ ಆಗುತ್ತೆ. ಅದು ತುಂಬ ಕಷ್ಟ ಆಗುತ್ತೆ, ತುಂಬ ನೋವಾಗುತ್ತೆ. ಬೆಳಗ್ಗೆ ಎದೊಳ್ಬೇಕು, ಎಕ್ಸಸೈಸ್ ಮಾಡಬೇಕು, ದೇಹ ದಂಡನೆ ಮಾಡಬೇಕು, ಅದೆಲ್ಲ ನೋವು ಇದ್ದೇ ಇರುತ್ತೆ. ಅದಕ್ಕೂ 8ನೇ ಮನೆ ಬರುತ್ತೆ. ಅದಾದ ನಂತರ ನಿಮಗೆ ಒಂದು ಪೋಸ್ಟಿಂಗ್ ಕೊಡ್ತಾರೆ, ನಿಮ್ಗೊಂದು ಅವಾರ್ಡ್ ಸಿಗುತ್ತೆ, ನಿಮ್ಗೊಂದು ರೆಮ್ಯುನರೇಷನ್ ಸಿಗುತ್ತೆ. ಆ ರೀತಿ 6, 8, 12 ಟ್ರಾನ್ಸ್ಫಾರ್ಮೇಶನ್ ಹೌಸಸ್ ಅಂತ ನಾವು ಕರಿತೀವಿ. ಇದು ಕಷ್ಟ ಕೊಟ್ಟು ಮುಂದೆ ಅವಮಾನಗಳು ಮಾಡಿ ಮುಂದೆ ಸನ್ಮಾನಗಳು ಮಾಡ್ತಕ್ಕಂಥ ಕಾಂಬಿನೇಷನ್ಸ್ ಇವೆಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ. ಎಷ್ಟೋ ನಮ್ಮ ರಾಜಕಾರಣಿಗಳು ಕೂಡ ಜೈಲ್ಗೆ ಹೋದ್ರು, ಇವತ್ತು ಅವರೇ CM ಆಗಿದ್ದಾರೆ ಅಲ್ವಾ? ಯೋಚನೆ ಮಾಡಿ, ಎಲ್ಲ ಜನಗಳು ಯೋಚನೆ ಮಾಡ್ಬೇಕು. ಸುಮ್ಮನೆ ಮಾತಾಡ್ತೀವಲ್ಲ ನಾವು, ಅವೆಲ್ಲ ಒಂದು ಲೀಲೆ ಅವೆಲ್ಲ. ಸೊ ಹಿಂಗ್ ಮಾಡಿದಾಗ ಮೇಲೂ ಬರುತ್ತೆ, ಕೆಳಗೆ ಹೋಗುತ್ತೆ. ಮಹಾಭಾರತದಲ್ಲೂ ಕೊಟ್ಟಿರೋದು ಅದನ್ನೇ. ಮಹಾಭಾರತ ದೇವರೇ ಇದ್ರು ಕೂಡ ಯಾಕೆ ಯುದ್ಧ ಮಾಡಿಸ್ತಾ ಅಂತ ಕೇಳ್ಬೋದಲ್ವಾ? ಕೃಷ್ಣ ಪರಮಾತ್ಮನ ನಾವು ದೇವರು ಅಂತ ಹೇಳ್ತೀವಿ, ಮಹಾಭಾರತ ಯುದ್ಧ ಯಾಕಾಯ್ತಂಗಾದ್ರೆ ದೇವ್ರ ಪಕ್ಕದಲ್ಲೇ ಇದ್ದು ಯುದ್ಧ ಆಗ್ಬಾರ್ದಲ್ವಾ? ಆಗ ಕೃಷ್ಣ ಹೇಳ್ತಾನೆ, ನಾನಿದ್ರೂ ಕೂಡ ಅಲ್ಲಿ ನಡಿಲೇಬೇಕು, ಕರ್ಮ ಆಗ್ಲೇಬೇಕು, ಆಮೇಲೆ ನಾನು ಧರ್ಮ ಜಯ ವಿಜಯ ಯಾರಿಗೆ ಕೊಡ್ಬೇಕು ನಾನು ಕೊಡ್ತೀನಿ. ಬಟ್ ದೇರ್ ಈಸ್ ಎ ಪ್ರೋಸೆಸ್ ವಿಚ್ ಹ್ಯಾಸ್ ಟು ಬಿ ಫಾಲೋಡ್. ಆ ಪ್ರೋಸೆಸ್ಸು ಪ್ರತಿಯೊಬ್ಬರು ಫಾಲೋ ಮಾಡಲೇಬೇಕು, ಹೋಗಲೇಬೇಕು.